41 ದಿನಗಳಿಂದ ಹೇಗೆಲ್ಲ ಅಬ್ಬರಿಸಿದ್ರು ನಮ್ಮ ರಾಜಕಾರಣಿಗಳು. ಎಲೆಕ್ಷನ್ ಅಖಾಡದಲ್ಲಿ ತೊಡೆ ತಟ್ಟಿದ್ರು, ಮನೆ ಮನೆ ಸುತ್ತಿದ್ರು, ಊರಲ್ಲೂ ಜನರ ಹತ್ರ ಹೋಗಿ ನನಗೇ ವೋಟ್ ಹಾಕಿ ಅಂತ ಮತ ಭಿಕ್ಷೆಯನ್ನ ಬೇಡಿದ್ರು. ದೆಹಲಿಯಿಂದ ದಂಡೆತ್ತಿ ಬಂದವರಷ್ಟು ಜನ, ರಾಜ್ಯದಲ್ಲಿ ರೌಂಡ್ಸ್ ಹಾಕಿದವರಷ್ಟು ನಾಯಕರು. ಹೇಳ್ತಾ ಹೋದ್ರೆ ಪುಟಗಟ್ಲೆ ರಾಜಕೀಯ. ನಾಳೆ ಒಂದು ದಿನ ನಿಮ್ಮ ಮನೆ ಮುಂದೆ ಬಂದು ಮತ ಕೇಳೋದು ಬಿಟ್ರೆ ಇನ್ನು ಮುಂದೆ ಆ ಅಬ್ಬರ, ಆರ್ಭಟ, ಆರೋಪಗಳು ಇರೋದಿಲ್ಲ. ಯಾಕಂದ್ರೆ ಇವತ್ತು ಸಂಜೆ 6 ಗಂಟೆಗೆ ಬಹಿರಂಗ ಮತಬೇಟೆ ಮುಕ್ತಾಯವಾಗಿದೆ. ಮನೆ ಮನೆಗೂ ಆಸೆ ಆಮಿಷಗಳ ಮೂಟೆ ಹೊತ್ತು ಬರ್ತಾರೆ. ಹಾಗಾದ್ರೆ ಯಾವ್ಯಾವ ಪಕ್ಷಗಳು ಇಷ್ಟು ದಿನಗಳ ಕಾಲ ಯಾವ ರೀತಿಯಾಗಿ ಮತಯಾಚನೆಯನ್ನ ಮಾಡಿದ್ವು ಅದನ್ನ ಇನ್ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ. ಇನ್ನು ಕೊನೆ ದಿನದ ಬಹಿರಂಗ ಚುನಾವಣಾ ಅಖಾಡದಲ್ಲಿ ಅಮಿತ್ ಶಾ ಕಮಲ ಅರಳಿಸೋ ಸಂಕಲ್ಪವನ್ನ ಮಾಡಿ ಗುಡುಗು ಬಿಟ್ಟಿದ್ದಾರೆ. ಕೊನೆ ದಿನ ಅಖಾಡದಲ್ಲಿ ಕಿಚ್ಚ ವೀರ ಮದಕರಿಯಾದ್ರು. ಹನುಮ ಬಜರಂಗಿ ಅಸ್ತ್ರಗಳು ಮಾರ್ಧನಿಸ್ತು. ಕರ್ನಾಟಕ ಕೈವಶಕ್ಕೆ ಕಮಲ ಪಡೆಯ ಚಾಣಕ್ಯ ಅಮಿತ್ ಶಾ ಮಹತ್ವದ ಸಭೆ ನಡೆಸಿದ್ದಾರೆ. ರಾಜ್ಯ ನಾಯಕರು ಚುನಾವಣಾ ಉಸ್ತುವಾರಿಗಳಿಗೆ ಗೆಲ್ಲೋ ಟಿಪ್ಸ್ ಕೊಟ್ಟರು. ಶಿಕಾರಿಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ವಿಜಯೇಂದ್ರ ಪರ ಸುದೀಪ್ ಭರ್ಜರಿ ಪ್ರಚಾರ ಮಾಡಿದ್ರು. ಸುಮಾರು ದಿನಗಳಿಂದ ಎಲ್ಲೆಡೆ ಪ್ರಚಾರ ಮಾಡುತ್ತಿದ್ದೇನೆ, ಆದರೆ ಹುಟ್ಟಿದ ಊರಿನಲ್ಲಿ ಪ್ರಚಾರ ಮಾಡಿರಲಿಲ್ಲ. ಇಂದು ಆ ಅವಕಾಶ ಸಿಕ್ಕಿದೆ ಎಂದು ಕಿಚ್ಚ ಹೇಳಿದ್ರು. ವೀರಮದಕರಿ ಡೈಲಾಗ್ ಹೇಳಿ ರಂಜಿಸಿದ್ರು. ಸಚಿವ ಸಿಎನ್ ಅಶ್ವತ್ಥನಾರಾಯಣ್ ಇಂದು ಹನುಮನ ಮುಸುಕು ಧಾರಣೆ ಮಾಡಿ ಅಭಿಯಾನ ನಡೆಸಿದ್ರು. ವಿಜಯಪುರ ನಗರದಲ್ಲಿ ಶಾಸಕ ಯತ್ನಾಳ್ ಬೃಹತ್ ರ್ಯಾಲಿ ಮಾಡಿದ್ರು. ಯತ್ನಾಳ್ ರ್ಯಾಲಿಯುದ್ದಕ್ಕೂ ಬಜರಂಗಿ ಬಾವುಟಗಳು ರಾರಾಜಿಸಿದ್ರು. ಬಹಿರಂಗ ಪ್ರಚಾರದ ಕೊನೆ ದಿನ ಸಿಟಿ ರವಿ ಪತ್ನಿ ಪಲ್ಲವಿ ಭರ್ಜರಿ ಪ್ರಚಾರ ಮಾಡಿದ್ರು. ರಾಜ್ಯಕ್ಕೆ ಮೋದಿ ದಂಡಯಾತ್ರೆ ಮಾಡಿದ ಮೇಲೆ ವಾತಾವರಣ ಬದಲಾಗಿದೆಯಾ ಇಲ್ವಾ ಅದು ಅವರವರ ಊಹೆಗೆ ಬಿಟ್ಟದ್ದು. ಆದ್ರೆ ಯಡಿಯೂರಪ್ಪನವರ ಪ್ರಕಾರ ರಾಜಕೀಯ ವಾತಾವರಣ ಬದಲಾಗಿದೆಯಂತೆ. ನಮ್ಮ ನಿರೀಕ್ಷೆ ಮೀರಿ ಜನಬೆಂಬಲ ಬಹಳ ಚೆನ್ನಾಗಿದೆ. 100ಕ್ಕೆ 100 ನಾವು 130ರಿಂದ 135 ಸೀಟ್ ಗೆದ್ದು ಸರ್ಕಾರ ರಚನೆ ಮಾಡೋದು ನಿಶ್ಚಿತ. ಶಿಕಾರಿಪುರದಲ್ಲಿ ವಿಜಯೇಂದ್ರ 35-40 ಸಾವಿರಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲೋದು ನಿಶ್ಚಿತ. ಮೋದಿ ಬಂದು ಹೋದ್ಮೇಲೂ ಕಾಂಗ್ರೆಸ್ನವರು 40% ಹಗರಣಕ್ಕೆ ಇತಿಶ್ರೀ ಹಾರದೆ ಕಮಲಕೋಟೆ ಮೇಲೆ ದಂಡೆತ್ತಿ ಹೋಗ್ತಲೇ ಇದ್ರು. ಕೊನೆ ದಿನ ಆಗಿದ್ರಿಂದ ಸಿಎಂ ಬೊಮ್ಮಾಯಿ ದಂಡೆತ್ತಿ ಬಂದ ಕೈ ಕಲಿಗಳ ಮೇಲೆ ಮುಗಿಬಿದ್ರು. ಭ್ರಷ್ಟಾಚಾರ ಸರ್ಕಾರ ಅಂತ ಹೇಳ್ತಾರೆ. ಕೊಡಿ, ಒಂದು ಕೇಸನ್ನ ಕೊಡಿ, ನಾನು ತನಿಖೆ ಮಾಡ್ತೀನಿ ಅಂತ. ಕೊಡ್ಲಿಲ್ಲ. ಕೋರ್ಟ್ ಕೇಳ್ತು, ಕೋರ್ಟ್ ಕೇಳಿದ್ರು ಕೂಡ ಕೊಡ್ಲಿಲ್ಲ. ನಿನ್ನೆ ಎಲೆಕ್ಷನ್ ಕಮಿಷನ್ ಕೇಳಿದೆ ಅವ್ರಿಗೆ, ಅಲ್ಲಿಯೂ ಕೂಡ ಕೊಟ್ಟಿಲ್ಲ. ಆಧಾರ ರಹಿತವಾಗಿ ಭ್ರಷ್ಟಾಚಾರದ ಆರೋಪ ಮಾಡಿ ನಮ್ಮ ಸರ್ಕಾರದ ಚರಿತ್ರೆ ವಧೆ ಮಾಡುವಂತದ್ದು ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸಬೇಕು ಬಂಧುಗಳು. ಸಾರ್ವಭೌಮತ್ವದ ಬಗ್ಗೆ ಮಾತನಾಡಿದ ಸೋನಿಯಾ ಗಾಂಧಿಯವರ ಮೇಲೆ ಮೋದಿ ಸಿಟ್ಟಾದ್ರು. ಮೋದಿ ಮಾತಿನ ಒಳಮರ್ಮಗಳನ್ನ ಅರಿತ ಶೋಭಾ ಮೇಡಮ್ ಸೋನಿಯಾ ಗಾಂಧಿ ಮೇಲೆ ದೂರು ಕೊಟ್ಟಿದ್ದಾರೆ. ನಾವು ಈಗಾಗಲೇ ಸೋನಿಯಾ ಗಾಂಧಿ ಅವರ ವಿರುದ್ಧ ಚುನಾವಣಾ ಆಯೋಗದಲ್ಲಿ ಒಂದು ದೂರನ್ನ ಕೊಟ್ಟಿದ್ದೀವಿ. ಇದಕ್ಕೆ ತಕ್ಷಣ ಸೆಡೆಷನ್ ಕಾನೂನಿನ ಪ್ರಕಾರ ಕ್ರಮವನ್ನ ಕೈಗೊಳ್ಳಬೇಕನ್ನುವಂತ ಆಗ್ರಹವನ್ನ ನಾವು ಚುನಾವಣಾ ಆಯೋಗಕ್ಕೆ ಮಾಡಿದ್ದೀವಿ. ಬಿಜೆಪಿಯನ್ನ ಮಖಾಡೆ ಮಲಗಿಸಬೇಕು, ಜೆಡಿಎಸ್ನವರ ಸಖ್ಯಾನು ಬೇಕಿಲ್ಲ, ನಮ್ದೇ ಸರ್ಕಾರ ಬಂದ್ರೆ ಸಾಕು, ಇದು ಕಾಂಗ್ರೆಸ್ ಕಲಿಗಳ ಕನಸು. ನನಸು ಮಾಡಿಕೊಳ್ಳೋಕೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯನ್ನ ಬ್ರಹ್ಮಾಸ್ತ್ರ ಮಾಡಿಕೊಂಡಿದ್ದು ಸುಳ್ಳಲ್ಲ. ಇಷ್ಟು ದಿನ ಟೆಸ್ಟ್ ಒನ್-ಡೇ ಮ್ಯಾಚ್ ಆಡ್ತಿದ್ದ ರಾಗ ಪ್ರಿಯಾ ಇವತ್ತು 2020 ಮ್ಯಾಚ್ ಆಡಿ ಬೆಂಗಳೂರಿನಲ್ಲಿ ಧೂಳೆಬ್ಬಿಸಿಬಿಟ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಿನ್ನೆ ಇವತ್ತು ವಿಭಿನ್ನ ಪ್ರಚಾರ ಮಾಡಿದ್ರು. ನಿನ್ನೆ ರಾಹುಲ್ ಫುಡ್ ಡೆಲಿವರಿ ಬಾಯ್ ಜೊತೆ ಸುತ್ತಿದ್ರು. ಇಂದು ಕನಿಂಗ್ಹ್ಯಾಮ್ ರಸ್ತೆಯಲ್ಲಿ ಕಾಫಿ ಕುಡಿದು ಸಮೀಪದಲ್ಲೇ ಇದ್ದ ಬಸ್ ನಿಲ್ದಾಣಕ್ಕೆ ತೆರಳಿ ಬಿಎಂಟಿಸಿ ಬಸ್ ಸೇರಿದ್ರು. ಬಿಎಂಟಿಸಿ ಬಸ್ನಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಕೆಲಸಕ್ಕೆ ತೆರಳುತ್ತಿದ್ದ ಮಹಿಳೆಯರ ಜೊತೆ ಸಂವಾದ ನಡೆಸಿದ್ರು. ಲಿಂಗರಾಜಪುರದಲ್ಲಿ ಬಸ್ನಿಂದ ಇಳಿದ ರಾಹುಲ್ ಬಸ್ ನಿಲ್ದಾಣದಲ್ಲಿದ್ದ ಮಹಿಳೆಯರ ಜೊತೆ ಮತ್ತೆ ಸಂವಾದ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಲವ್ ಯು ಎಂದ ಯುವತಿಗೆ ರಾಗ ಕೈಕೊಟ್ಟು ಮುಂದೆ ಸಾಗಿದ್ರು.
ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ ವಿಜಯನಗರ ಗೋವಿಂದರಾಜನಗರ ಅಭ್ಯರ್ಥಿಗಳ ಪರ ಭರ್ಜರಿ ರೋಡ್ ಶೋ ನಡೆಸಿದ್ರು.